ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಗಾಯ್ಸ್, ನಾವಮ್ಮ ನಂಗೀಗ ಎಣ್ಣೆ ಹಚ್ತವ್ರೆ. ನಾವಮ್ಮ ನನಗೆ ಎಣ್ಣೆ ಹಚ್ಚಕ್ಕೆ ಕಳ್ತಾರಪ್ಪ. ವಾರಕ್ಕೊಂದ್ಸತಿ ಅವ್ರು ಹಚ್ಕೊಡ್ಬೋದು, ವಾರೆಲ್ಲ ಎಣ್ಣೆ ಹಚ್ಚೋದು ಅಂದರೆ ಈಗೇನು ನಿಂಗೇನು ಕೆಲಸ ಐತಾ? ಇಲ್ಲ ತಾನೆ. ಅದಕ್ಕೆ ನೀನು ಹಚ್ಕೋ. ಅದು ಹಂಗೆ ಹಚ್ಚಕ್ಕೆ ಬರಲ್ಲ ಕಣಮ್ಮ. ಯಾಕೆ ಬರಲ್ಲ? ಅದು ಬೇರೆಯವ್ರು ಹಚ್ಚಿದ್ರೇನೆ ಚಂದ. ನಮಗೆ ನಾನು ಹಚ್ಕೊಡ್ಲಾ? ನೋಡು, ಹಚ್ಕೊಡ್ಲಾ ಅಂದ್ರೂ ಬೇಡ ಅಂತೀಯ. ಯಾವಾಗ ಬೇಕು ಅವಾಗಲ್ಲ, ವಾರಕ್ಕೊಂದ್ಸತಿ ಹಚ್ಕೊತೀನಿ ಅಥವಾ 2 ಸತಿ ಹಚ್ಕೊತೀನಿ. ಗಾನುಗೆ ಇವತ್ತು ಎಕ್ಸಾಮು. ಹೌದಾ? ಹೌದವ. ಮತ್ತು ನೆನ್ನೆಲ್ಲ ಫೋನ್ ಇಟ್ಕೊಂಡಿದ್ದೆ, ಏನು ಓದ್ಕೊಂಡೇ ಇಲ್ಲ. ಬೇಕಾಗಿತ್ತು ತಾನೆ. ಯಾವಾಗ? ಆಗ್ಲೇನು ಓದ್ಕೋಬಾರ್ದು ಅಂತ ಆಯ್ತಾ? ನೋಡಿಲಿ, ಇವತ್ತು ನಮ್ಮ ಗಾನವಿಗೆ ಲ್ಯಾಬ್ ಟೆಸ್ಟ್, ಅದಕ್ಕೆ ಇಲ್ಲಿ ಕುತ್ಕೊಂಡು ಓದ್ಕೋತವಳೆ. ಬಾ ಬಿಡ್ಲಾ ಏನು, ಅಥವಾ ಇನ್ನೊಂದು ಸ್ವಲ್ಪ ತಾಗ್ಲಾ? ಸ್ಕೂಟಿ ನಮ್ ಗಾನವಿನ್ ಬಿಡಕ್ಕೀಗ ಸ್ಕೂಟಿ ತೆಗ್ದಿದ್ದೀನಿ. ಇದು ಸ್ವಲ್ಪ ಓಡಾಡ್ದಂಗಾದ್ರೂ ಆಗುತ್ತೆ, ಸುಮ್ಮನೆ ನಿಂತಿರುತ್ತಾ. ಗೈಸ್, ನಮ್ ಗಾನವಿ ಡ್ಯಾನ್ಸ್ ಮಾಡಾದ್ಮೇಲೆ ಬರ್ತಿರೋದು ಕಾಲೇಜ್ಗೆ. ಫುಲ್ಲು ಹೈಪ್ ಇರುತ್ತೆ ಈಗ. ಗಾನವಿ ಫ್ಯಾನ್, ಬಿಗ್ ಫ್ಯಾನ್ ಅಂತಾರೆ. ಸರಿ ಬಾಯ್. ಗೈಸ್, ನಾನನ್ನು ಕುಡ್ದುಬಿಟ್ಟು 2 ಎಳ್ನೀರು ಮನೆಗೆ ತಗೊಂಡು ಹೋಗ್ತಿದ್ದೀನಿ. ಸರಿ ಅಣ್ಣ, ಬರ್ತೀನಿ. ಅಮ್ಮ, ಎಳ್ನೀರಿಲ್ಲ, ಮೆಟ್ಲು ಮೇಲೆ ಇಟ್ಟಿರ್ತೀನಿ. ಗೈಸ್, ನೆನ್ನೆಂಗೆ ನಮ್ಮಮ್ಮ ಇಡ್ಲಿ ಸಾಂಬಾರು ಮಾಡಿದ್ರು. ಮಂಗಳೂರು ಸೌತೆಕಾಯಿ ಎಲ್ಲ ಹಾಕಿ ಇಡ್ಲಿ ಸಾಂಬಾರು ಮಾಡಿದ್ರು. ಜೊತೆಗೆ ಇವತ್ತು ತಿಂಡಿ ಬೇರೆ ಇಡ್ಲಿ, ಚಟ್ನಿ ಏನೋ ಮಾಡಿಲ್ಲ. ಗೈಸ್, ಏನು ಸಾಫ್ಟ್ ಆಗೈತೆ ನೋಡಿ ಇಲ್ಲಿ ಇಡ್ಲಿ. ಗೈಸ್, ನಮ್ಮಮ್ಮ ನೋಡಿ ನನಗೆ ಚಟ್ನಿ ಮಾಡಿಕೊಡ್ಲಿಲ್ಲ. ನಾನು ತಿಂಡಿ ಆದ್ಮೇಲೆ ಚಟ್ನಿ ಮಾಡ್ತವ್ರೆ. ಹೊಟ್ಟೆ ಉರಿಯುತ್ತೋ ಉರಿಯಲ್ವ ನೀವೇ ಹೇಳಿ? ಯಾಕೆ ಹೇಳು? ಯಾಕೆ? ಮತ್ತೊಂದು 4-5 ಇಡ್ಲಿ ನನ್ನ ಮಗಿಗೆ ಬೇಡ, ನಂಗೆ ಹೊಟ್ಟೆ ತುಂಬಾದ್ಮೇಲೆ ಏನು ತಿಂತೀಯ? ಎಲ್ಲಿಗಂತ ತುಂಬಲ್ಲ. ತುಂಬಿಸ್ತೀನಿ ನಾನು. ಸ್ವಲ್ಪ ಕಡಿಮೆ. ಇವಾಗ ಸ್ನಾನ ಮಾಡ್ಕೊಂಡು ಈಗ ರೆಡಿ ಆಗಿದ್ದೀನಿ. ಈಗ ಆ್ಯಕ್ಚುಲಿ ಈಗ ನಾನು ಮಳಲಿಗೆ ಹಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೋತಿದ್ದೆ. ಅದು ನನ್ನ ಹಿಮಾಲಯನಲ್ಲಿ ಸುಮಾರು ದಿನ ಬೇರೆ ಆಗಿತ್ತಲ್ಲ. ಜೊತೆಗೆ ಅದು ಬೇರೆ ಈಗ ಹೊಳೆ ನರಸೀಪುರಕ್ಕೆ ನಮ್ಮ ಅತ್ತೆ ಬೇರೆ ಹೋಗೋರೆ. ಸೊ ಈಗ ಹಂಗೆ ಅವ್ರನ್ನು ಕರ್ಕೊಂಡು ಬರೋಣ ಗೈಸ್. ಅವ್ರು ಯಾವ್ದೊಂದು ಕೆಲ್ಸದ ಮೇಲೆ ಏನೋ ಹೋಗಿದ್ರು. ಈಗ ಅಲ್ಲಿ ಬಸ್ ಬರೋದು ಬೇರೆ ಲೇಟ್ ಆಗುತ್ತೆ ಅಂತ ಬೇರೆ ಹೇಳ್ತಿದ್ರ. ನಾನೇ ಅಂದೆ ಹಂಗಾರೆ ತಡೀರಿಯತ್ತೆ, ಒಂದು ಅರ್ಧ ಗಂಟೆ ನಾನೇ ಬರ್ತೀನಿ ಅಂತ ಅಂದೆ. ಈಗ ಬೇಗ ಈಗ ರೆಡಿ ಆಗ್ಬಿಟ್ಟು ಹೊರಡುವ. ನನ್ನ ಪ್ಯಾಂಟಿನ ಬೇರೆ ಲಾಡಿ ಬೇರೆ ನನ್ನ ಮಗಂದು ಒಂದು ಸೈಡು ಫುಲ್ ಒಳಗಡೆ ಹೋಗ್ಬಿಟ್ಟಿತ್ತು. ಅದಕ್ಕೆ ನಮ್ಮಮ್ಮ ಅದನ್ನ ಒಂದು ಸೈಡ್ ಫುಲ್ ಓಪನ್ ಮಾಡಿ ಮತ್ತೆ ಫಸ್ಟಿಂದ ಹಾಕ್ತವ್ರು. ಈಗ ನಮ್ಮ ಹಿಮಾಲಯನನ್ನು ಕವರ್ ತೆಗ್ಬಿಟ್ಟು ವಾರ್ಮಪ್ಪಿಗೆ ಆದರೂ ಬಿಡೋಣ. ಅಯ್ಯೋ, ಕೀ ಒಳಗಡೆನೇ ಐತಿ. ಸರಿ, ಹೋಗಿ ಬರ್ತೀನಿ. ಗೈಸ್, ಆದ್ರೂ ಮಾತ್ರ ನೀವೇನೇ ಹೇಳಿ ಗುರು, ಏನ್ ಗೊತ್ತಾ, ನಮ್ಮ ಹಿಮಾಲಯನಲ್ಲಿ ಸಣ್ಣ ರೈಡ್ ಆದ್ರೂ ಆಗ್ಲಿ, ದೊಡ್ಡ ರೈಡ್ ಆದ್ರೂ ಆಗ್ಲಿ, ಕುತ್ಕೊಂಡು ರೆಡಿ ಆಗ್ತೀನಲ್ಲ, ಶೂಸ್ ಹಾಕೊಳ್ಳೋದು, ತಪ್ಪಿದ್ರೆ ಗಾಡಿನ ವಾರ್ಮ್ ಅಪ್ ಮಾಡೋದು, ಅದೆಲ್ಲ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಮಾತ್ರ ಏನೋ ಒಂಥರ ಸಮಾಧಾನ. ಫಸ್ಟ್ ಫ್ಯೂಲ್ ನೋಡ್ಕೊಳ್ಳೋಣ ಗುರು, ಎಷ್ಟೈತೆ ಅಂತ. ಫ್ಯೂಲ್ ರೇಂಜ್ ಗೊತ್ತಿಲ್ಲ, 193 ಐತೆ. ಬನ್ನಿ, ಆರಾಮಾಗಿ ಆಗುತ್ತೆ. ಇಲ್ಲಿಂದ ಹೊಳೆ ನರಸೀಪುರ 34 ಕಿಲೋಮೀಟ್ರ್ ತೋರಿಸ್ತೈತೆ. ಹೊಳೆ ನರಸೀಪುರದಿಂದ ನಮ್ಮ ಮಳಲಿ ಒಂದು 18 ಕಿಲೋಮೀಟ್ರ್ ಅಷ್ಟು ಆಗುತ್ತೆ ಅನಿಸುತ್ತೆ, ನನಗೂ ಕ್ಲೀನಾಗಿ ಗೊತ್ತಿಲ್ಲ. ಡೈರಿ ಮಿಲ್ಕು ಬೇಡ ನಿಂಗೆ? ಡೈರಿ ಮಿಲ್ಕು ಗೈಸ್ ನೋಡಿ, ಇಲ್ಲಿ ಸೇಮ್ ನಮ್ಮ ಶೀನ್ ಥರನೇ ಐತೆ. ನಮ್ಮ ರಿಲೇಟಿವ್ ಮಗಳೇ, ಶಾರ್ಟ್ ಫಾರ್ಮಾಗಿ ಗಿಣಿ ಅಂತ ಇಟ್ಟಿದ್ದಾರೆ ನೇಮ್. ನಮ್ಮ ಶೀನ್ಗಿಂತ 3 ತಿಂಗಳಿಗೆ ದೊಡ್ಡದು ಗಿಣಿ. ಅಕ್ಕ ಎಲ್ಲಿ? ಅಕ್ಕನ ಕರ್ಕ ಬರೋದಲ್ವಾ? ಎಲ್ಲಿಗೋಯ್ತು ಅಕ್ಕ? ಮನೆಗೋಯ್ತಾ? ಇಬ್ರಿಗೂ ಚಾಕ್ಲೇಟ್ ಕೊಡು. ನಿಮ್ಮ ಹೆಸರೇನು? ಫುಲ್ ಕ್ಲೀನಾಗಿ ಹೇಳು, ಬಾಯಿನ ತೆಗಿಯೋದು. ಹೇಳು, ನಿನ್ನ ಹೆಸರೇನು? ಕನ್ನಿಕನಾ? ರಿಯಲ್ ನೇಮ್ ಏನು? ಗನಿಷ್ಕಾ ಅಂತನಾ? ಅವಳಿಗೆ ಗೊತ್ತಿಲ್ಲ. ತಗೋ ಅಕ್ಕಂಗೊಂದು ಕೊಡು. ಆಂಟಿ, ಯಾವಾಗ ಬಂದ್ರಿ ಆಂಟಿ? ಭಾನುವಾರ ಬಂದ್ರಾ? ಕೊಡಿಲಿ, ನಾನು ಅಕ್ಕಂಗೆ ಕೊಡ್ತೀನಿ.
ಬೇಡ ನಾನೇ ಕೊಡ್ತೀನಿ ಕುಡಿಲಿ. ನಾನೇ ಕೊಡ್ತೀನಿ. ಮಾತ್ರ ಮಾತಾಡೋದು ಕಲ್ತೈತಲ್ವಾ? ಓ ಮತ್ತು ಅಲ್ಲೇ ತಿನ್ಮಿತ್ಲ ನಿನಗೆ ಅದೇನೋ ಇದಕ್ಕಾಗ್ತಿಲ್ಲ ಯೂಟ್ಯೂಬಲ್ಲಿ ಅದಕ್ಕೆ ಕರೆಕ್ಟಾಗಿದ್ದ ನೋಡಪ್ಪ ನಿಂತಂಗೆ. ವಾ ನೋಡ್ತಾ ಇರ್ತದ? ಅಯ್ಯೋ ಇಲ್ಲಿ ಕೇಳಿ ಇಲ್ಲಿ ಬತ್ತಾಳಿರ ವಾ ಅಲ್ಲೆಲ್ಲ ಇದು ನಮ್ಮ ಅಣ್ಣ, ಇದು ನಮ್ಮ ಅಣ್ಣ. ಥ್ಯಾಂಕ್ ಯು ಹೇಳಲ್ವಾ ನಂಗೆ? ನೀನು ಗಿಣಿ ಅಮ್ಮ ಹೆಂಗೆ ಮೇಕೆ ಮರಿ ಕಟ್ ಮಾಡಿದ ಅಣ್ಣ ತೋರ್ಸ. ಓ ಹಂಗ ಮೇಕೆ ಮೇಲೆ ಕಟ್ ಮಾಡಿದ್ದು. ವೈಟ್ ಕಲರು ಕಟ್ ಮಾಡ್ತಾನೆ ಹಂಗೆ ಒದ್ದಾಡ್ತೈತೆ ಎಲ್ಲ ಸ್ಟಾಪ್ ಮಾಡ್ಕೊಂಡು. ಹೆಂಗಮ್ಮ ಕುಯ್ಯೋದು? ಹಿಂಗೆ ಅಲ್ಲ, ಹೆಂಗ್ ಕುಯ್ದಿದ್ದು? ಗೈಸ್ ಇಲ್ಲಿ ನೋಡಿ, ಇಲ್ಲಿ ಈ ಗಿಣಿ ಮಲ್ಕೊಬಿಟ್ಟೈತೆ ಆರಾಮಾಗಿ. ಶಿಯಾ ಫುಲ್ಲು ನಿದ್ದೆ ಹೊಡಿತೈತೆ ನಮ್ಮ ಶಿಯಾ. ಗೈಸ್ ಊರ್ ಕಡೆ ಬಂದಾಯ್ತು, ನಮ್ಮ ಅತ್ತೆನೂ ಕರ್ಕೊಂಡು ಬಂದಾಯ್ತು. ಇಲ್ಲಿ ಎಲ್ಲರೂ ಕೂತ್ಕೊಂಡು ಟಿ ವಿ ನೋಡ್ತವ್ರೆ. ಜೊತೆಗೆ ನಮ್ಮ ಅಜ್ಜಿ ತಾತ ಎಲ್ಲರೂ ಇಲ್ಲೇ ಇದ್ದಾರೆ. ಜೊತೆಗೆ ನಾನು ಇಲ್ಲಿ ಹಣ್ಣು ತಿಂತಿದ್ದೀನಿ. ಹಣ್ಣು ತಿನ್ಕೊಂಡು ಊರಿಂದ ಹೊರಟೆ. ನಮ್ಮ ಹಿಮಾಲಯನ್ಗೂ ಪೆಟ್ರೋಲ್ ಕುಡಿಸಿ ಡೈರೆಕ್ಟು ಮನೆಗೆ ಬಂದು ಗಾಡಿನ ನಿಲ್ಲಿಸಿದೆ. ಗೈಸ್ ಆ್ಯಕ್ಚುಲಿ ಮೊನ್ನೆ ಹಂಗೆ ಚಿಪ್ಸು ಅಂಗಡಿಗೆ ಹೋಗಿ ಚಿಪ್ಸನ್ನ ತಗೊಂಡು ಬಂದೆ. ಚಿಪ್ಸ್ ಜೊತೆಗೆ ಆ್ಯಕ್ಚುಲಿ ಚಕ್ಲಿನೂ ತಗೊಂಡು ಬಂದಿದ್ದೆ. ಬಟ್ ಇದನ್ನು ಯಾರು ತಿಂದೆ. ಆಲ್ರೆಡಿ ತಿಂದಾಗೈತೆ. ಚಕ್ಲಿ ಯಾರಾದರೂ ತಿಂದಿದ್ರ ಪಾಪ? ತಿಂದಿರ್ಲಿಲ್ವಾ? ಅವತ್ತು ತಿಂದಿದ್ವಲ್ಲ ನಾನು ಎಲ್ಲ ಸ್ವಲ್ಪ ಬೇರೆ ಚಕ್ಲಿ ಅನ್ಸುತ್ತೆ. ನಾನು ಚಿಪ್ಸ್ ಕಂಟೆಂಟ್ ಇಲ್ವಾ? ಅಲ್ಲ ಗುರು, ಚಕ್ಲಿ ಕೊಡಕ್ ನಾನು ಪ್ರೀತಿಯಿಂದ ಚಕ್ಲಿ ಕೊಡಕ್ ಬಂದೆ, ಕಂಟೆಂಟ್ ಇಲ್ವಾ ಅಂತ ಹೇಳಲ್ಲ. ಗೈಸ್ ನಾವು ಅಪ್ಪಂಗೀಗ ದುರಂಧರ್ 1 ಹಾಕೊಟ್ಟಿದ್ದೀನಿ, ನೋಡ್ಕೊಂಡು ಕೂತವ್ರೆ. ಹೆಂಗನ್ಸೈತೆ ಪಾಪ ಫಿಲಮು? ಇದು ಫಿಲಮ್ ಇದು ಥಿಯೇಟ್ರಿಗೆ ಬಂದು ನೋಡಿದಿದ್ರೆ ಸೆಕೆಂಡ್ ಪಾರ್ಟು ಈಗ ಇದೆಯಲ್ಲ. ಅದೇ ಇದೆ. ನೋಡ್ತೀನಿ, ನೋಡಾದ್ಮೇಲೆ ನೋಡ್ತೀನಿ. ಥಿಯೇಟ್ರಿಗೆ ಹೋಗಿ ನೋಡ್ತೀರಾ? ನೋಡುತ್ತೀರಮ್ಮ ಪಪ್ಪ? ನಾ ಹೇಳ್ತಾ ಅಂದೆ ನಾನು. ಹೌದಾ? ನಿಜ? ಹೌದಾ? 4 ಅವರು ಕುತ್ಕತ್ತೀರಾ? ಚೆನ್ನಾಗಿಲ್ಲ. ಸರಿ ಆಯ್ತು. ಗಾನವೇ ಕಾಲೇಜ್ಗೆ ಹೋಗ್ಲಿ, ರಜಾ ಹಾಕಲ್ವಲ್ಲ. ನಾನು ನೋಡಿದ್ದೀನಿ ಮತ್ತೆ ನೋಡಕ್ಕೆ. ಅದು ಬೇರೆ. ನಂಗೆ 18 ವರ್ಷ ಆಗಿಲ್ವಲ್ಲ, ಅವೆಲ್ಲ ಒಳಗೆ ಬಿಡ್ತಾರೆ. ಕರೆಕ್ಟ್. ಹತ್ರ ಅದೇ ನೀವು ಬಸ್ಸ. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಲಾಸ್ಟ್ ಟೈಮ್ ನಾನು ಗಾನು ಜೋಲೋ ಚಿಪ್ ಚಾಲೆಂಜ್ ಮಾಡಿದಾಗ ನನಗೂ ಗಾನಿಗೂ ಜಾಸ್ತಿ ಖಾರ ಏನೂ ಆಗಿರಲಿಲ್ಲ. ಅದಕ್ಕೆ ಸ್ವಲ್ಪ ಜನ ಏನಂತ ಕಮೆಂಟ್ ಹಾಕಿದ್ರಿ ಅಂದರೆ, ಸ್ವಲ್ಪ ಜನ ಅಲ್ಲ, ಒಂದು 2 ಜನ ಅನಿಸುತ್ತೆ, ಬ್ರೋ ಇದು ಎಕ್ಸ್ಪೈರ್ ಆಗಿತ್ತು ಅನಿಸುತ್ತೆ, ಅದಕ್ಕೆ ಖಾರ ಇರಲಿಲ್ವ ಏನೋ ಅಂತ ಕಮೆಂಟ್ ಹಾಕಿದ್ರು. ಬಟ್ ಇದರಲ್ಲಿ ನಾನು ಆಲ್ರೆಡಿ ನೋಡಿದ್ದೆ, ಎಕ್ಸ್ಪೈರ್ ಡೇಟ್ ಇರೋದು ಇನ್ನು ನೆಕ್ಸ್ಟು ನವೆಂಬರ್ ಮಂತಿಗೆ. ಸೊ ಇವಾಗ ಇದನ್ನು ನೋಡೋಣ. ಈಗ ನಾವು ಅಪ್ಪನ ಜೊತೆ ಇದನ್ನು ಚಾಲೆಂಜ್ ಮಾಡೋಣ. ಬನ್ನಿ ಗೈಸ್, ನಾವು ಅಪ್ಪ ಅಮ್ಮ ಇಬ್ಬರಿಗೂ ಚಾಲೆಂಜ್ ಮಾಡ್ಸೋಣ. ಹಾಂ, ಇಬ್ರಿಗೂ ದೊಡ್ಡಪ್ಪಂಗೆ ತಗ. ನೀನೇ ಹೋಗಿ ಹೇಳು. ಚಾಲೆಂಜ್ ಮಾಡ್ತೀರಾ ನೀವು? ನಾನು ರೆಡಿ, ಐ ಆಮ್ ರೆಡಿ. ನಾಳೆ ನಾನು ಮಾಡೋಣ ಚಿರೋ. ನಾನು ನೀವು ಸರಿ ಆಯಿತು ಬಿಡು. ಹಂಗಾರೆ ನೀನೇನು ತಿನ್ಬೇಡ. ಈಗ ಮಾಡೋದು ಗೈಸ್ ಬನ್ನಿ ಹಂಗಾರೆ. ಬೇಡ ಬಿಡು, ದೊಡ್ಡಮ್ಮ ಬೇಡ. ದೊಡ್ಡಮ್ಮ ಹಂಗು ನನಗೂ ಎಲ್ಲವ ದೊಡ್ಡಮ್ಮ ಸೋಲುತ್ತೆ. ದೊಡ್ಡಮ್ಮನು ಗೆಲ್ಲುತ್ತೆ. ಗೆಲ್ತೀನಿ ಜನ. ಬೆಳಿಗ್ಗೆ ಹೊತ್ತು ಯಾಕೆ ಫಿಲಮ್ ನೋಡ್ತಿದ್ದೀರಾ ಅಂತ. ಇನ್ನೊಂದು ದಿವಸ ಒಟ್ಟಲ್ಲಿ ಮಾಡೋಣ. ನಾವಪ್ಪ ಪಕೋಡ ಮಾಡಕ್ಕೆ ಒಪ್ಕೊಳ್ಳಿಲ್ಲ, ಜೋಲೋ ಚಿಪ್ ತಿನ್ನಕ್ಕೆ ಒಪ್ಕೊಳ್ಳಿಲ್ಲ. ಒಂದ್ಸರಿ ಮಾಡ್ತೀನಿ ಅಂದ್ರೆ ಮಾಡ್ತೀನಿ. 100 ದಡ ಸೊನ್ನ 100 ದಡ ಸೊನ್ನ ಮಾದರಿ ಅಂದ್ರೆ ಒಂದ್ಸರಿ ಹೇಳಿದ್ರೆ 100 ಸರಿ ಹೇಳ್ದಂಗೆ. ಗಾಡು ನಾನ್ ನಿನ್ ಮಾಡೋಣ ನಾಳೆ. ನಾನು ತಿಂದಿದ್ದೀನಿ. ಇನ್ನೊಂದ್ಸರಿ ಮಾಡೋಣ, ಸುಮ್ಮನೆ. ಗೈಸ್ ನಮ್ ಗಾನವಿ ನೋಡಿ, ಇಲ್ಲಿ ಪಾಟಿಗೆ ಮೆಣಸಿನ್ಕಾಯಿ ಹಾಕಿದ್ದು ಎಷ್ಟು ಚೆನ್ನಾಗಿ ಗಿಡ ಬಂದೈತೆ ಅಂತ ನೋಡಿ. ಇಲ್ಲಿ ಗಾನ ಇದಕ್ಕೆ ಡೈಲಿ ನೀರೆಲ್ಲ ಹಾಕ್ತಿದ್ಯಾ? ನಾನೆಲ್ಲಿ ನೋಡಿದ್ದೀನಿ? ಎಲ್ಲೋ 1-2 ದಿನ ನೋಡಿರೋದು. ಹಾಕ್ತೀನಿ ನಿಜ. ಅದೇನು ಹಾಕಿರೋದು ಪಕ್ಕದಲ್ಲಿ?
ಇದು ಮಾತ್ರ ಮೆಣಸಿನ್ಕಾಯಾ? ಎಲ್ಲ ಮೆಣಸಿನ್ಕಾಯಿ. ಹಲೋ ಹಲೋ, ಮೈಕ್ ಟೆಸ್ಟಿಂಗ್. ನೀನಾಗಾದ್ರೂ ಹಾಡು ಹೇಳು, ಹಾಡು ಹೇಳೋದು ಹೇಳ್ತೀಯಾ? ನಂಗೆ ಅಷ್ಟೇ ಬರೋದು. ನೀನೇ ಹೇಳ್ಕೊಟ್ಟಿದ್ದ. ಹೋಗ್ಲಿ ಯಾವ್ದು ಗೊತ್ತು ಅದಾದ್ರೂ ಹಾಡು ಹೇಳು. ಅವ್ನ ಕಾದ ಕಿಸ್ಕೆ ಆದ ಚಕ್ರಾಮ್ದಾದ. ಗೈಸ್ ಚಲೋ ಗೈಸ್, ಯಾಕೋ ಇವತ್ತು ಕಮೆಂಟು ನಮ್ಮ ಮನೆ ಟೆರೆಸ್ ಮೇಲೆ ಹೇಳೋಣ ಅಂತ ಅನ್ನಿಸ್ತು. ಜೊತೆಗೆ ಏನು ಗೊತ್ತಾ, ಹಿಂಗೆ ಸಂಜೆ ಹೊತ್ತು ಇನ್ನೂ ಒಂದು 6 ಗಂಟೆ ಅನ್ಕೊಳ್ಳಿ ಬ್ಲಾಗೆಲ್ಲ ಅಪ್ಲೋಡ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಟೆರೆಸಲ್ಲೇ ವಾಕ್ ಮಾಡ್ತಾ ಸನ್ಸೆಟ್ ಇಲ್ಲೇ ಕೇಳ್ಕೊಂಡು ಸನ್ಸೆಟ್ ನೋಡ್ಕೊಂಡು ವಾಕ್ ಮಾಡ್ತಾ ಎಂಜಾಯ್ ಮಾಡ್ತೀವಿ. ಸೊ ಬನ್ನಿ ಇವಾಗ ಕಮೆಂಟ್ಸ್ಗಳೀಗ ಓದೋಣ. ಚಕ್ರಮ್, ಅದೇನೋ ಟು ಬಿ ಸ್ಟ್ರೈಟ್ ನಿನ್ಗಿಂತ ತುಂಬ ದೊಡ್ಡವನು ನಾನು. ಲವ್ ಫೇಲ್ಯೂರ್ ಬಟ್ ಇಟ್ಸ್ ಓಕೆ. ಐ ಫರ್ಗಾಟಿಂಗ್ ಎವ್ರಿಥಿಂಗ್ ಬೈ ಸೀಯಿಂಗ್ ಯುವರ್ ಓಲ್ಡ್ ವ್ಲಾಗ್ಸ್ ಓವರ್ ನೈಟ್. ಮೇನ್ ಅಟ್ರಾಕ್ಷನ್ ಅಂಕಲ್, ತುಂಬಾನೇ ನ್ಯಾಚುರಲ್ ವ್ಲಾಗ್. ಐ ರಿಯಲಿ ಲವ್ ದಟ್. ಬಟ್ ನಂದು ಒಂದೇ ಕಿವಿ ಮಾತು, ಟ್ರಸ್ಟ್ ಯುವರ್ ಪೇರೆಂಟ್ಸ್ ವರ್ಡ್ಸ್ ದಟ್ ಇಟ್ ಟೇಕ್ ಕೇರ್. ಸಂದೇಶ್, ಥ್ಯಾಂಕ್ ಯು ಸಂದೇಶ್ ಅವರೇ ಕಮೆಂಟ್ ಹಾಕಿದ್ಕೆ. ಜೊತೆಗೆ ನೀವು ಏನೋ ಲವ್ ಫೇಲ್ಯೂರ್ ಅಂತ ಏನೋ ಕಮೆಂಟ್ ಹಾಕಿದ್ದೀರಾ. ಇಟ್ಸ್ ಓಕೆ, ಏನೂ ಮಾಡೋಂಗಿಲ್ಲ, ಲೈಫು ನಮ್ಗೆ ಗಾನವಿದೆ. ಲವ್ ಫೇಲ್ಯೂರ್ ಎಂಥದಿಲ್ಲ ಸುಮ್ಮನೆ. ಒಬ್ರಿಲ್ಲ ಅಂದ್ರೆ ಇನ್ನೊಬ್ರು ಇರ್ತಾರೆ ಬಿಡಿ, ಯಾಕೆ ಟೆನ್ಷನ್ ತಗೋತೀರ? ಅದೇ ಏನೂ ಮಾಡೋಂಗಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಮೆಂಟ್ಸ್ ಓದಿ ತುಂಬಾ ಖುಷಿ ಆಯಿತು ಅಷ್ಟೇ. ಇಫ್ ಯು ಸೇ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ದೆನ್ ಆಂಟಿ ವಿಲ್ ಸೇ ಅಂಕಲ್ ಎಷ್ಟು ದಿನ ಇಂದ ಹೊಡಿತಿಲ್ವಾ ಅಂದ್ರೆ, ನಾನು ಲಾಸ್ಟ್ ವ್ಲಾಗಲ್ಲಿ ದೊಡ್ಡಮ್ಮಂಗೆ ಬ್ರೆಡ್ ಎಲ್ಲ ತಿನ್ಬಾರ್ದು ಕಣಮ್ಮ ಅಂದ್ರೆ, ಅದಕ್ಕೆ ದೊಡ್ಡಮ್ಮ ಏನಂದಿದ್ ಗೊತ್ತಾ, ನಾನು ಚಿಕ್ಕ ವಯಸ್ಸಿಂದ ಬ್ರೆಡ್ ತಿನ್ಕೊಂಡು ಬಂದಿದ್ದೀನಿ ಅಂತ. ಅದಕ್ಕೆ ದೊಡ್ಡಪ್ಪಂಗೆ ಹೇಳಿದ್ರೆ ನಾನು ದೊಡ್ಡಪ್ಪ ಚಿಕ್ಕ ವಯಸ್ಸಿನ ಸೆದಗ ಬಂದಿದ್ದೀನಿ ಅನ್ನುತ್ತೆ. ಬ್ರೋ ನಿಮ್ಮ ಪಪ್ಪ ಹತ್ರ KR ನಗರ ಆ್ಯಂಡ್ ಮಿರ್ಲೆ ಗೊತ್ತಾ ಕೇಳಿ ಬ್ರೋ. ಈಗ ಫುಲ್ ಬ್ಯುಸಿ, ಫಿಲಮ್ ನೋಡ್ತಾವ್ರೆ. ದಪ್ಪ ಆಗ್ತಿದ್ಯಾ ಬ್ರೋ, ಜಿಮ್ ಸೇರ್ಕೊಳ್ಳಿ. ಆಕ್ಚುಲಿ ಸಣ್ಣ ಆಗ್ತಿದ್ದೀನಿ. ದಪ್ಪ ಆಗ್ತಿದೀಯ? ಕುತ್ಕ ಸಣ್ಣ ಆಗ್ತಿದ್ದೀನಿ. ಇವತ್ತಲ್ಲಿ ಊರಲ್ಲೂ ಅಷ್ಟೇ, ಅಲ್ಲಿ ಆ ಆಂಟಿ ಸಣ್ಣ ಆಗಿದೆಯಲ್ಲ ಅಂದ್ರು. ಇಷ್ಟೊಂದು ಎಂತದು ಏನೋ ತಕ್ಕೊಡ್ತೀನಿ ಅಂತದೆಲ್ಲ ತಬಲ ತಕ್ಕೊಡ್ ನೋಡಿ ತಬಲ. ಬ್ರೋ ನೀವು ಮತ್ತೆ ಗಾನು RX ನಲ್ಲಿ ಒಂದು ರೈಡ್ ಹೋಗಿ. ಇವಳ ಜೊತೆ ರೈಡ್ ಬೇಡ, ಸುಮ್ಮನಿರಿ ಗೈಸ್. ನಾನು ಕಲ್ತಾದ್ಮೇಲೆ ನಾನೇ ನಮ್ಮ ಅಣ್ಣಂಗೆ ಕರ್ಕೊಯ್ತೀನಿ ಬಿಡಿ ಗಾಯ್ಸ್. ಬ್ರೋ ಜರ್ಮನಿಗೆ ಬನ್ನಿ ಮಾಸ್ಟರ್ಸ್ ಮಾಡಕ್ಕೆ. ಹೋಗ್ಲಾಗನ ನನ್ನನ್ನು ಕರ್ಕೋಗು. ಏನ್ ಮಾಡಕ್ಕೆ ಹೇಳು? ನೀನು ಮಾಸ್ಟರ್ಸ್ ಮಾಡು, ನಾನು ಇಂಜಿನಿಯರಿಂಗ್ ಮಾಡ್ತೀನಿ. ಬ್ರೋ ಅದು ಬೆಸ್ಟ್ ಸಿರಮ್ ನಾನು ಸೆಕೆಂಡ್ ಬಾಟಲ್ ತರಿಸಿದ್ದೀನಿ. ಹೌದಾ? ನಾವು ಅಮ್ಮಂಗಿದು ಕಮೆಂಟ್ ಓದಿ ಹೇಳ್ತೀನಿ. ನಮ್ಮ ಅಣ್ಣ ಹಚ್ಕೊಳ್ಳೋಕ್ಕೆ ಬಿಡಲ್ಲ ಗಾಯ್ಸ್. ಯಾವ್ದ ದೊಡ್ಡ ಮುಂದದು ನಂದಾಗಿರ್ ನಾನು ಕೊಡ್ತಿರ್ಲಿಲ್ವಾ? ಹಿಂಗೇನ್ ಚೂರ್ ಹಚ್ಕೊಳ್ಳ ನಂದ್ಯಾ ಕತ್ಕತಿ ಅಲ್ಲಿ ಇಲ್ವಾ ನಿಂದು ಹೋಗು ಹಂಗೆ ಹಿಂಗೆ ಅಂತ ಕಿರ್ಚಾಡ್ತಿರುತ್ತೆ ಗಾಯ್ಸ್. ನೋಡಿ ಇಲ್ಲೊಬ್ರು ಹೆಂಗ್ ಕರೆಕ್ಟಾಗಿ ಕಮೆಂಟ್ ಹಾಕಿದೀರಾ. ತಲೆ ಮೇಲೆ ಹೊಡೆದು ಹೇಳಿ ಬ್ರೋ ಗಾನವಿಗೆ ಅಮ್ಮಗೆ ಹೆಲ್ಪ್ ಮಾಡು ಅಂತ. ದೊಡ್ಡಮ್ಮಗೆ ಹುಷಾರಿಲ್ದಾಗ ಅಂತ ಮಾಡ್ತಾನಿ ಅಂತ, ಮತ್ತೆ ಹುಷಾರ್ ಇದ್ದಾಗ ಗಾನವಿ ಊಟ ಮಾಡೋದು ಬಿಡ್ತಾಳ. ಗೊತ್ತಾಯ್ತು, ನಿಮ್ ಅರ್ಥ ಆಯ್ತು ನಿಮ್ ಕಮೆಂಟ್ ಹೆಂಗೆ ಅಂತ. ಅಂದ್ರೆ ಇವ್ರು ಏನ್ ಗೊತ್ತ ಹೇಳಿರೋದು, ತಲೆ ಮೇಲೆ ಹೊಡೆದು ಹೇಳ್ಬೇಕಂತೆ ದೊಡ್ಡಮ್ಮಂಗೆ ಬರೀ ಹುಷಾರಿಲ್ದಾಗ ಮಾತ್ರ ಹೆಲ್ಪ್ ಮಾಡೋದಲ್ಲ. ಅದೇ ನೀನೇನಾದ್ರು ಹುಷಾರಿಲ್ದಾಗ ಮಾತ್ರ ತಿಂತೀಯ, ಇಲ್ಲ ತಾನೆ ಬಾಕಿ ಟೈಮಲ್ಲಿ ಎಲ್ಲ ಟೈಮು ತಿಂತೀಯ ತಾನೆ. ಹಂಗೆ ಇವ್ರು ಕಮೆಂಟ್ ಹಾಕಿರೋದು. ಮಾಡ್ತೀನಿ ಗಾಯ್ಸ್, ಕೆಲಸ ಮಾಡ್ತೀನಿ ಗೈಸ್. ಇಷ್ಟ ಆಗಿತ್ತು ಕಮೆಂಟ್ಗಳು. ಮುಂದಿನ ವ್ಲಾಗಲ್ಲಿ ಕಮೆಂಟ್ಸ್ಗಳು ಓದೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಗೆ ಟಾಟಾ ಬಾಯ್ ಬಾಯ್. ಇವಾಗ ಆಫ್ ಮಾಡು.